ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಬೇರೆ ಹಲಸಿನಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಇಲ್ಲಿ ಒಂದು ಬೇರೆ ಹಲಸಿನಕಾಯಿಯನ್ನು ತೊಗೊಂಡು ಅದನ್ನು ಸಿಪ್ಪೆಯನ್ನು ಚೆನ್ನಾಗಿ ತಕ್ಕೊಂಡು ಈ ರೀತಿ ಒಂದೇ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದನ್ನೆಲ್ಲ ಕಪ್ಪಾಗಬಾರ್ದು ಅಂತ ನೀರಿಗೆ ಹಾಕಿಟ್ಕೊಳ್ತಾ ಇದ್ದೇನೆ. ಇವಾಗ ಬಜ್ಜಿಗೆ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಬೌಲಿಗೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿಣ ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ ಪೌಡರನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಜೊತೆಗೆ ಸ್ವಲ್ಪ ಅಜ್ವಾಯಿನನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಜೀರಿಗೆಯನ್ನು ಸಹ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹಿಟ್ಟನ್ನು ನೀವು ರೆಡಿ ಮಾಡ್ಕೊಳ್ಬೇಕು. ಒಂದೇ ಸಲಕ್ಕೆ ನೀರು ಹಾಕೋದಕ್ಕೆ ಹೋಗ್ಬಿಡಿ. ಏನು ಹಿಟ್ಟು ತುಂಬ ತೆಳ್ಳಗಾದ್ರೇ ಸಹ ತುಂಬ ಎಣ್ಣೆ ಹೀರ್ಕೊಂಡು ಬಿಡುತ್ತೆ. ಸೊ ಅದರಿಂದ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ದಪ್ಪನೇ ಆಗೋ ರೀತಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಇವಾಗ ಬಜ್ಜಿ ಬ್ಯಾಟರ್ ರೆಡಿಯಾಗಿದೆ. ಇಲ್ಲಿ ಬೇರೆ ಹಲಸಿನಕಾಯಿನ ನೀರನ್ನು ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ನನ್ನ ಏನು ಎಣ್ಣೆ ಪಾತ್ರೆ ಇದು ಚಿಕ್ಕದಿದೆ. ಸೊ ಅದರಿಂದ ನಾನು ಇದರಲ್ಲಿ ಒಂದರಲ್ಲಿ 2 ಕಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಈ ರೀತಿ ಎಲ್ಲ ಕಟ್ ಮಾಡಿ ನೀರೆಲ್ಲ ಸೋಸ್ಕೊಂಡು ಸೈಡಿಗೆ ಇಟ್ಕೊಂಡು ಈ ಕಡೆ ಬ್ಯಾಟರ್ ಸಹ ರೆಡಿಯಾಗಿದೆ. ನಾನಿಲ್ಲಿ ಗ್ಯಾಸ್ ಮೇಲೆ ಎಣ್ಣೆ ಪಾತ್ರೆಯನ್ನು ಬಿಸಿ ಮಾಡೋದಕ್ಕೆ ಸಹ ಇಟ್ಟಿದ್ದೀನಿ. ಇವಾಗ ಈ ಕಡಲೆ ಹಿಟ್ಟು ನೀವು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಮಿಕ್ಸ್ ಎಲ್ಲ ಮಾಡ್ಕೊಂಡಾದಮೇಲೆ ನೀವು ಬೇರೆ ಹಲಸಿನಕಾಯಿನ ಇದರಲ್ಲಿ ಡಿಪ್ ಮಾಡಿಕೊಂಡು ಎಣ್ಣೆಗೆ ಬಿಟ್ಟರೆ ಆಯಿತು. ಎಣ್ಣೆ ಸ್ವಲ್ಪ ಹೈ ಫ್ಲೇಮಲ್ಲೇ ಇರಲಿ. ಹೈ ಫ್ಲೇಮಲ್ಲಿ ಎಣ್ಣೆನ ಇಟ್ಕೊಂಡು ಬಜ್ಜಿಯನ್ನು ಬಿಡಬೇಕು. ಬಿಟ್ಟಾದಮೇಲೆ ನೀವು ಇದನ್ನು ಇಮಿಡಿಯೇಟಾಗಿ ಫ್ಲೇಮ್ ಬಂದು ಲೋವಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಇಲ್ಲಾಂದರೆ ಇದು ಒಳಗಡೆ ಬೇಯೋದಿಲ್ಲ. ಇವಾಗ ಇದು ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಾವು. ಇಲ್ಲಿ ನಾನು ಇನ್ನೊಂದು ಕಡೆ ಬೇಯಿಸ್ಕೊಳ್ಳೋದಕ್ಕೆ ತಿರುಗಿ ಹಾಕ್ಕೊಳ್ತಾ ಇದ್ದೇನೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಸಹ ಬಂದಿದೆ ಅಂತ. ಇದು ಬೇಗ ಬೇಯುತ್ತೆ, ಆದರೆ ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಒಳಗಡೆಗೆ ಚೆನ್ನಾಗಿ ಬೇಯಲ್ಲ. ಇದನ್ನು ಎರಡೂ ಕಡೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬಜ್ಜಿ ರೆಡಿಯಾಗುತ್ತೆ. ಇವಾಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಹಾಗೆ ತುಂಬ ಕ್ರಿಸ್ಪಿಯಾಗಿ ಸಹ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ನಾನು ಇದನ್ನು ಇನ್ನೊಂದು ಸಲ ಎಣ್ಣೆಗೆ ಬಿಟ್ಕೊಳ್ತಾ ಇದ್ದೇನೆ. ಈ ಹಣ್ಣಲ್ಲಿ ನಾವು ಫ್ರೈ ಸಹ ಮಾಡ್ತೇವೆ, ಸಾಂಬಾರು ಸಹ ಮಾಡ್ತೇವೆ, ಇಲ್ಲ ಪಲ್ಯ ಸಹ ಮಾಡ್ತೇವೆ. ಎಲ್ಲ ರೆಸಿಪಿನೂ ತುಂಬಾ ರುಚಿಕರವಾಗಿರುತ್ತೆ. ಹಾಗೆ ಇದು ಟೀ ಟೈಮಿಗಂತೂ ಇದು ಹೇಳಿ ಮಾಡಿಸಿದ ತಿಂಡಿ ಅಂತಲೇ ಹೇಳಬಹುದು. ಹೊರಗಡೆ ಮಳೆ ಬರ್ತಾ ಇದ್ದರೆ ಈ ಬಜ್ಜಿ ಏನಾದರೂ ಮಾಡಿಬಿಟ್ರೆ ತುಂಬಾ ರುಚಿಕರವಾಗಿರುತ್ತೆ. ಟೀ ಜೊತೆಗೆ ಇದು ತುಂಬಾ ಟೇಸ್ಟಿ ಅಂತ ಅನಿಸುತ್ತೆ. ನೋಡ್ಬೋದು, ಇದು 2ನೇ ಸಲ ಮಾಡಿದಂತಹ ಬಜ್ಜಿ ಸಹ ರೆಡಿಯಾಗಿದೆ. ಇವಾಗ ಬಜ್ಜಿ ರೆಡಿಯಾಗಿದೆ. ಇದೇ ಎಣ್ಣೆಗೆ ನಾನು ಒಂದು 2 ಹಲಸಿನ ಹಣ್ಣಿನ ಹಪ್ಪಳ ಇತ್ತು, ಅದನ್ನು ಸಹ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದು ಸಹ ತುಂಬಾ ಟೇಸ್ಟಿ ಅನಿಸುತ್ತೆ, ತುಂಬಾ ರುಚಿಕರವಾಗಿರುತ್ತೆ. ಸ್ವೀಟ್ ಆಗಿ ತುಂಬ ಟೀ ಟೈಮ್ ಸ್ನ್ಯಾಕ್ಸಿಗೆ ಇದೆಲ್ಲ ಹೇಳಿ ಮಾಡಿಸಿದಂತಹ ರೆಸಿಪಿ ಅಂತಲೇ ಹೇಳಬಹುದು. ಇದು ಸಹ ತುಂಬಾ ರುಚಿಕರವಾಗಿತ್ತು. ಇದನ್ನೆಲ್ಲ ನಾನು ಟೀ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ. ಈ ಬಜ್ಜಿಗೆ ನೀವು ಬೇಕಾದರೆ ಹಾಗೆ ತಿನ್ಬೋದು, ಇಲ್ಲಾಂದರೆ ಚಟ್ನಿಯನ್ನು ಸಹ ಮಾಡ್ಕೋಬೋದು. ತುಂಬಾ ರುಚಿಕರವಾಗಿರುತ್ತೆ. ಮೇಲ್ಗಡೆಗೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿಯನ್ನ ಏನಾದರೂ ಹಾಕ್ಕೊಂಡು ಸಹ ತಿನ್ಬೋದು. ಅದು ಸಹ ತುಂಬಾ ಟೇಸ್ಟಿ ಅನಿಸುತ್ತೆ. ಈ ಬಜ್ಜಿ ಈ ರೀತಿ ಜಿಗುಜ್ಜಿ ಫ್ರೈ ಏನು ಬಜ್ಜಿ ಇದೆ, ನೀವು ಸಹ ಒಂದ್ಸಲ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿ ತುಂಬಾ ರುಚಿಕರವಾಗಿರುತ್ತೆ. ಟ್ರೈ ಮಾಡಿಬಿಟ್ಟು ಬಂದು ಕಮೆಂಟ್ಸ್ ಮಾಡಿ. ಮಕ್ಕಳಿಗೆ ನಾವು ಈ ರೀತಿ ಮಾಡಿಕೊಡೋದ್ರಿಂದ ಅವರು ಸಹ ತುಂಬಾ ಖುಷಿಪಟ್ಟು ಇದನ್ನು ತಿಂತಾರೆ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.